ನಮಸ್ತೆ ಸ್ನೇಹಿತರೆ, ಸ್ವಾದಿಷ್ಟ ಸ್ವಾಸ್ಥ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳು ಸಬ್ಬಸಿಗೆ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಲ್ಲಿ ಹೆಸರು ಕಾಳು ಒಂದೆರಡು ಕಪ್ನಷ್ಟು ಹೆಸರು ಕಾಳಿಗೆ ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಒಂದು 4 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕಿ. ಈಗ ಚೆನ್ನಾಗಿ ಹೆಸರು ಕಾಳು ಬೆಂದಿದೆ. ಇದಕ್ಕೀಗ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ 1 ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ 1 ಚಮಚ ಜೀರಿಗೆ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ. ಇದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ. ಬೇಕಿದ್ದರೆ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡ್ತಾಯಿದ್ದೀನಿ. ಸಣ್ಣಗೆ ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿ 3ರಿಂದ 4 ಹಾಕಿದ್ದೀನಿ ನಾನು. ತೊಳೆದು ಸಣ್ಣಗೆ ಹೆಚ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು 1 ಕಪ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಒಂದು 3-4 ನಿಮಿಷದವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ತಾಳಿಸ್ಕೊಳ್ಳಿ, ಕೈ ಆಡಿಸ್ತಾ ಇರಿ. ಇದು ರೊಟ್ಟಿ ಮತ್ತು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಹೆಸರು ಕಾಳು ಒಳ್ಳೆಯದು. ಹಾಗಾಗಿ ಆಗಾಗ್ಗೆ ವಾರಕ್ಕೊಮ್ಮೆ ಆದರೂ ಮಾಡಿ ತಿನ್ನಿ ಈ ಪಲ್ಯನ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 1 ಕಪ್ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಈಗ ಟೊಮೆಟೊ ಸಾಫ್ಟ್ ಆಗಿದೆ, ಹಾಗೆ ಸೊಪ್ಪು ಕೂಡ ಬೆಂದಿದೆ. ಇದಕ್ಕೆ ಬೇಯಿಸಿಕೊಂಡಿರುವಂಥ ಹೆಸರು ಕಾಳು ಮತ್ತು ಶೇಂಗಾನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೆಂದರೆ ಪಲ್ಯ ರೆಡಿ. ಈ ಪಲ್ಯ ಜೊತೆ 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಪಲ್ಯ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.